ವೀಕ್ಷಕರೇ, ಬುರುಡೆ ಕೇಸ್ನಲ್ಲಿ ದಿನಕ್ಕೊಂದು ರೋಚಕ ಟ್ವಿಸ್ಟ್ಗಳು ಸಿಗ್ತಾ ಇದೆ. ಆ ಟ್ವಿಸ್ಟ್ಗೆ ಮತ್ತೊಂದು ಸಾಕ್ಷ್ಯವನ್ನ ನಾವು ಒದಗಿಸ್ತಾ ಇದ್ದೀವಿ. ಯಾವ ರೀತಿ ವರ್ಷಗಟ್ಟಲೆ ಇದನ್ನ ಪ್ಲಾನ್ ಮಾಡಲಾಗಿತ್ತು, ಇನ್ಪ್ಲಾಂಟ್ ಮಾಡಲಾಗಿತ್ತು, ಏನಿದರ ಹಕೀಕತ್ತು ಅನ್ನೋದನ್ನ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ನಡೆದಿದ್ದು ಪಕ್ಕಾನ? ಹಾಗಾದ್ರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಪಕ್ಕಾ ದಾಖಲೆಯೊಂದಿಗೆ ನಾವು ಸುದ್ದಿ ಬ್ರೇಕ್ ಮಾಡ್ತಾ ಇದ್ದೀವಿ ವೀಕ್ಷಕರೇ. ಪಕ್ಕಾ ದಾಖಲೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಪಕ್ಕಾ ದಾಖಲೆಯೊಂದಿಗೆ ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದ್ದೀವಿ. ನೂರಾರು ಶವಶೋಧ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ. ಬುರುಡೆ ಕೇಸ್ನಲ್ಲಿ ದಿನಕ್ಕೊಂದು ರೋಚಕ ಟ್ವಿಸ್ಟ್ ಸಿಗ್ತಾ ಇರೋದು ನಿಮಗೆ ಗೊತ್ತೇ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಪಕ್ಕಾ ದಾಖಲೆಯ ಜೊತೆ ನಾವು ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದ್ದೀವಿ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕೆ ಸ್ಫೋಟಕ ದಾಖಲೆ ಸಿಕ್ಕಿದೆ. ದಾಖಲೆಯೊಂದಿಗೆ ಸುದ್ದಿಯನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದು ಮತ್ತೊಂದು ಸಂಚಲನ ಸೃಷ್ಟಿ ಮಾಡೋ ಸುದ್ದಿ ವೀಕ್ಷಕರೇ. ಪಕ್ಕಾ ದಾಖಲೆಯ ಜೊತೆ ಸುದ್ದಿನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನೂರಾರು ಶವಗಳನ್ನ ಹೂತಿದ್ದೀನಿ ಅಂತ ಚಿನ್ನಯ್ಯ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾಯ್ತು. ಆ ಪಾಯಿಂಟ್ಗಳನ್ನ ಚೆಕ್ ಮಾಡಿದ್ದಾಯ್ತು. ನಂತರ ಈಗ SIT ವಿಚಾರಣೆಯನ್ನ ಚಿನ್ನಯ್ಯ ಎದುರಿಸ್ತಾ ಇದ್ದು ಹಲವು ಸ್ಫೋಟಕ ಮಾಹಿತಿಯನ್ನ ಆತ ಈಗಾಗಲೇ ಕೊಟ್ಟಿದ್ದಾನೆ. ಆದ್ರೆ ಇದೇ ಪ್ರಕರಣ ಸಂಬಂಧ ಇಡೀ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸೋ ಮತ್ತೊಂದು ಸುದ್ದಿಯನ್ನ ದಾಖಲೆಯ ಸಮೇತ ನಾವು ಸುದ್ದಿ ಬ್ರೇಕ್ ಮಾಡ್ತಾ ಇದ್ದೀವಿ. ಮಾಸ್ಕ್ ಮ್ಯಾನ್ ಅವತಾರದಲ್ಲಿ ಜನ್ಮ ತಳೆದು ಧರ್ಮಸ್ಥಳಕ್ಕೆ ಬಂದಿದ್ನಲ್ಲ ಆ ಆಗಂತುಕ, ಅಲ್ಲಿ ಅಷ್ಟು ಹೆಣ ಹೂತಿದ್ದೀನಿ, ನೂರಾರು ಹೆಣಗಳನ್ನ ಧರ್ಮಸ್ಥಳದ ನೆಲದಡಿಯಲ್ಲಿ ನಾನೇ ಹೂತಿದ್ದೀನಿ. ಆತ ಹೇಳಿದ ಮಾತುಗಳನ್ನ ನಂಬಿ ನೆಲಾನೂ ಅಗದಿದ್ದಾಯ್ತು, ಬಗದಿದ್ದಾಯ್ತು, ಎಲ್ಲ ಮಾಡಿದ್ದಾಯ್ತು. ಹೊರಬಂದಿದ್ದು ಅಸ್ಥಿಪಂಜರ ಅಲ್ಲ, ಸಮಾಧಿಯಿಂದ ಎದ್ದು ಕುಳಿತಿದ್ದು ಷಡ್ಯಂತ್ರದ ಹಿಂದಿನ ಸತ್ಯಗಳು. ಒಂದೊಂದೇ ಸತ್ಯಗಳು ದಿನ ಒಂದಕ್ಕೆ ಹೊರಗೆ ಬರೋದಕ್ಕೆ ಶುರುವಾಗಿವೆ. ಷಡ್ಯಂತ್ರಗಳು ಹೇಗೆ ನಡೀತಾ ಇದ್ವು ಅನ್ನೋದು ಒಂದೊಂದೇ ಬರ್ತಾ ಇದೆ ವೀಕ್ಷಕರೇ. ಇವತ್ತು ಆ ಷಡ್ಯಂತ್ರ ನಡೆದ ರೀತಿಯನ್ನ ದಾಖಲೆಯ ಸಮೇತ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಧರ್ಮಸ್ಥಳ ಬುರುಡೆಯಾಟಕ್ಕೆ 2 ವರ್ಷದ ಹಿಂದೆಯೇ ಸ್ಕೆಚ್ ಹಾಕಲಾಗಿತ್ತು. 2 ವರ್ಷದ ಹಿಂದೆ ಇದರ ಬಗ್ಗೆ ಪ್ಲಾನಿಂಗ್ ಮಾಡೋದಕ್ಕೆ ಶುರು ಮಾಡಿದ್ರು, ಷಡ್ಯಂತ್ರ ರೂಪಿಸೋದಕ್ಕೆ ಶುರು ಮಾಡಿದ್ರು. 2 ವರ್ಷದ ಹಿಂದಿನಿಂದಲೇ ಈ ಷಡ್ಯಂತ್ರ ನಡೀತಾ ಇತ್ತು. ಷಡ್ಯಂತ್ರ ನಡೀತಾ ಇದೆ ಅಂತ ಸರ್ಕಾರಕ್ಕೆ ವರದಿ ಸಲ್ಲಿಕೆಯಾಗಿತ್ತು. 2 ವರ್ಷದ ಹಿಂದಿನಿಂದಲೇ ಷಡ್ಯಂತ್ರ ನಡೀತಾ ಇದ್ದದರ ಬಗ್ಗೆ ಸರ್ಕಾರಕ್ಕೆ ವರದಿ ಸಲ್ಲಿಕೆಯಾಗಿತ್ತು. ರಾಜ್ಯ ಸರ್ಕಾರಕ್ಕೆ ಗುಪ್ತಚರ ಇಲಾಖೆ ವರದಿ ಕೊಟ್ಟಿತ್ತು. 2023ರಲ್ಲೇ ಸರ್ಕಾರಕ್ಕೆ ಒಂದು ಸ್ಫೋಟಕ ವರದಿ ಸಲ್ಲಿಕೆಯಾಗಿರುತ್ತೆ ವೀಕ್ಷಕರೇ. ಇವತ್ತು ನಿನ್ನೆ ಹಿಂದಿನ ತಿಂಗಳಲ್ಲ, 2 ವರ್ಷದ ಹಿಂದೆ ಗುಪ್ತಚರ ಇಲಾಖೆಯಿಂದ ಹಿಂಗಿದ್ದೊಂದು ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿತ್ತು. ಆ ವರದಿಯಲ್ಲಿ ಏನಿತ್ತು ಅನ್ನೋದನ್ನ ಹೇಳ್ತೀನಿ ಮುಂದೆ. 2023ರಲ್ಲಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿದ್ದ ಗುಪ್ತಚರ ವರದಿಯಲ್ಲಿ ಏನಿತ್ತು? ಈ ಷಡ್ಯಂತ್ರದ ಘಮ 2 ವರ್ಷದ ಹಿಂದೆಯೇ ಬಡದಿತ್ತು. ರಾಜ್ಯ ಸರ್ಕಾರಕ್ಕೆ ಗುಪ್ತಚರ ಇಲಾಖೆ ವರದಿಯನ್ನ ಕೊಟ್ಟಿತ್ತು. ಆ ವರದಿಯಲ್ಲಿ ಏನಿದೆ ಅನ್ನೋದನ್ನ ಸಾಕ್ಷಿ ಸಮೇತ ನಾವು ನಿಮ್ಮ ಮುಂದೆ ಇಡ್ತಿದ್ದೀವಿ. ದಾಖಲೆಯ ಸಮೇತ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕಳೆದ 2.5 ತಿಂಗಳಿಂದ ಧರ್ಮಸ್ಥಳದಲ್ಲಿ ಆದ ಎಲ್ಲ ಘಟನೆಗಳು ನಿಮಗೆ ಗೊತ್ತಿದೆ. ಒಂದು ಕಡೆ ಸುಜಾತ ಭಟ್ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿ ಕೊಂದಿದ್ದಾರೆ, ಅಸ್ಥಿಪಂಜರ ಹುಡುಕಿ ಕೊಡಿ, ಹಿಂದೂ ಸನಾತನ ಧರ್ಮದಂತೆ ಅಂತ್ಯ ಸಂಸ್ಕಾರ ಮಾಡ್ತೀನಿ ಅಂದ್ರೆ, ಮತ್ತೊಂದು ಕಡೆ ಚಿನ್ನಯ್ಯ ನೂರಾರು ಶವಗಳನ್ನ ನಾನು ಹೂತಿದ್ದೀನಿ, ಅತ್ಯಾಚಾರ ಆದ ರೀತಿಯಲ್ಲಿ ಅದು ಕಂಡು ಬಂದಿದೆ ಅಂತ ನೇರವಾಗಿ ಹೋಗಿ ದೂರು ದಾಖಲಿಸುತ್ತಾರೆ.
ಅದಾದ ಮೇಲೆ ಆತ ತೋರಿಸಿದ ಜಾಗಗಳಲ್ಲಿ ಅಗಿಯಲಾಗತ್ತೆ. 20 ಅಡಿ ಆಳವರೆಗೂ 13ನೇ ಪಾಯಿಂಟ್ನಲ್ಲಿ ಅಗಿತಾರೆ. ಯಾವಾಗ ಈ ಕೇಸ್ನಲ್ಲಿ ತಲೆ ಬುಡ ಇಲ್ಲ ಅನ್ನೋದು ಗೊತ್ತಾಯ್ತು, SIT ಈತನ ವಿರುದ್ಧ ಕೇಸ್ ದಾಖಲಿಸಿ ಈಗ ವಿಚಾರಣೆ ನಡೆಸ್ತಾ ಇದೆ, ಸ್ಥಳ ಮಹಜರು ನಡೆಸ್ತಾ ಇದೆ. ಆದರೆ ಈ ಷಡ್ಯಂತ್ರದ ಪ್ಲಾನಿಂಗ್ 2 ವರ್ಷದ ಹಿಂದೆ ಶುರುವಾಗಿತ್ತು. ಇದರ ಬಗ್ಗೆ ಗುಪ್ತಚರ ಇಲಾಖೆಗೆ ಮಾಹಿತಿ ಸಿಕ್ಕು ಸರ್ಕಾರಕ್ಕೆ ವರದಿಯನ್ನ ಕೊಟ್ಟಿದೆ. ಗುಪ್ತಚರ ಇಲಾಖೆ ವರದಿ ಕೊಟ್ಟಿದೆ, ವರದಿ ಸಲ್ಲಿಕೆಯಾಗಿದೆ. ಅದು 2023ರಲ್ಲಿ. ಸೌಜನ್ಯ ತೀರ್ಪು ಆದ ಮೇಲೆ ಏನಾಗುತ್ತೆ ಅನ್ನೋದರ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ಕೊಟ್ಟಿತ್ತು ಗುಪ್ತಚರ ಇಲಾಖೆ. ಗುಪ್ತಚರ ಇಲಾಖೆ ವರದಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ. ಒಂದು ಷಡ್ಯಂತ್ರ ನಡೀತಾ ಇದೆ ಅಂತ ರಾಜ್ಯ ಸರ್ಕಾರಕ್ಕೆ ಗುಪ್ತಚರ ಇಲಾಖೆ ವರದಿ ಕೊಟ್ಟಿತ್ತು. ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರಕ್ಕೆ ಮಹತ್ವದ ಸಾಕ್ಷಿ ಸಿಕ್ಕಿದೆ ವೀಕ್ಷಕರೇ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಇದು. ಯಾರ್ಯಾರು ಈ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ರು, ಯಾವ ರೀತಿ ಪ್ಲಾನ್ ಮಾಡಿದ್ರು, ಇದೆಲ್ಲದರ ಬಗ್ಗೆ ಗುಪ್ತಚರ ಇಲಾಖೆ ಸರ್ಕಾರಕ್ಕೆ 2 ವರ್ಷದ ಹಿಂದೆ ವರದಿ ಕೊಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.